2023ರ ಏಕದಿನ ವಿಶ್ವಕಪ್ನ ರನ್ನರ್ ಅಪ್, 2024ರ ಟಿ20 ವಿಶ್ವಕಪ್ನ ಹಾಲಿ ಚಾಂಪಿಯನ್ಸ್, 2025ರ ಚಾಂಪಿಯನ್ಸ್ ಟ್ರೋಫಿಯ ವಿನ್ನರ್ಸ್. ವಿಶ್ವ ಕ್ರಿಕೆಟ್ನ ಬಾಸ್ನಂತಿರುವಂಥ ಟೀಮ್ ಇಂಡಿಯಾ ಇನ್ನೊಂದು ಇತಿಹಾಸವನ್ನ ಸೃಷ್ಟಿಸೋಕೆ ಇನ್ನೊಂದೇ ಹೆಜ್ಜೆ ಬಾಕಿ. ಇವತ್ತಿನ ಪಂದ್ಯದಲ್ಲಿ ಗೆದ್ದು ಟೈಟಲ್ಗೆ ಮುತ್ತಿಡೋಕೆ ಕಾಯ್ತಾ ಇರುವಂತ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ತಂಡ ಸರ್ವ ಸನ್ನದ್ಧವಾಗಿದೆ. ಆದರೆ ಫೈನಲ್ ಪಂದ್ಯದಲ್ಲಿ ಈ ಮಿಸ್ಟೇಕ್ಗಳನ್ನು ಮಾತ್ರ ಮಾಡಬಾರ್ದು. ಯಾವ ಮಿಸ್ಟೇಕ್ಸ್, ಹಾಗೆ ಭಾರತದ ಏಷ್ಯಾ ಕಪ್ ಜರ್ನಿ ಹೇಗಿತ್ತು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಫಸ್ಟ್ ಸೀಸನ್ ನಿಂದಲೇ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ಕೊಂಡು ಬಂದಿರುವಂತಹ ಟೀಮ್ ಅಂದ್ರೆ ಅದು ಭಾರತ. ಮೊದಲ ಆವೃತ್ತಿಯ ವಿನ್ನರ್ಸ್, ಪ್ರಸ್ತುತ ಹಾಲಿ ಚಾಂಪಿಯನ್ಸ್. 2025ರ ಟೂರ್ನಿಯಲ್ಲಿ ಲೀಗ್ ಹಂತದಲ್ಲಿ ಹಾಗೆ ಸೂಪರ್ 4 ಹಂತದಲ್ಲೂ ಕೂಡ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಇದೀಗ ಅದೇ ಜೋಶ್ನಲ್ಲಿ ಫೈನಲ್ನಲ್ಲಿ ಪಾಕಿಸ್ತಾನವನ್ನ ಸೋಲಿಸಿ ಮತ್ತೊಂದು ಟೈಟಲ್ಗೆ ಮುತ್ತಿಡೋಕೆ ಕಾಯ್ತಾ ಇದ್ದಾರೆ. ಇಲ್ಲಿ ಭಾರತವೇ ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿದ್ರು ಕೂಡ ಲಾಸ್ಟ್ ಮೂಮೆಂಟ್ನಲ್ಲಿ ಈ 3 ಮಿಸ್ಟೇಕ್ಗಳನ್ನ ಮಾಡಲೇಬಾರದು. ಫೈನಲ್ ಪಂದ್ಯವನ್ನು ಗೆಲ್ಲುತ್ತೇವೆಂಬ ಓವರ್ ಕಾನ್ಫಿಡೆನ್ಸ್ ಬೇಡ. ಟೀಮ್ ಇಂಡಿಯಾ ಪ್ರಸ್ತುತ 3 ಫಾರ್ಮೆಟ್ನಲ್ಲೂ ಕೂಡ ಡಾಮಿನೇಟ್ ಮಾಡ್ತಾ ಇದೆ. ಟಿ20 ಹಾಗೆ ಏಕದಿನ ಮಾದರಿಯಲ್ಲಿ ಜಗತ್ತಿನ ನಂಬರ್ 1 ಟೀಮ್ ಆಗಿದೆ. ಅದರಲ್ಲೂ ಕೂಡ ಟಿ20ನಲ್ಲಂತೂ ಸಾಲಿಡ್ ರೆಕಾರ್ಡ್ಗಳೇ ಇವೆ. ನಂಬರ್ 1 ಬ್ಯಾಟರ್, ನಂಬರ್ 1 ಬೌಲರ್ ಹಾಗೆ ನಂಬರ್ 1 ಆಲ್ರೌಂಡರ್ ಕೂಡ ಭಾರತದವರೇ ಆಗಿದ್ದಾರೆ. ಬ್ಯಾಟಿಂಗ್ನಲ್ಲಿ ಅಭಿಷೇಕ್ ಶರ್ಮಾ, ಬೌಲಿಂಗ್ನಲ್ಲಿ ವರುಣ್ ಚಕ್ರವರ್ತಿ ಹಾಗೆ ಆಲ್ರೌಂಡರ್ ಖೋಟಾದಲ್ಲಿ ಹಾರ್ದಿಕ್ ಪಾಂಡ್ಯ ಮೂವರು ಕೂಡ ಜಗತ್ತಿನ ನಂಬರ್ 1 ಪ್ಲೇಯರ್ಸ್ ಆಗಿದ್ದಾರೆ. ಪ್ರಸ್ತುತ ಏಷ್ಯಾ ಕಪ್ನಲ್ಲೂ ಕೂಡ ಈ ಮೂವರು ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ. ಲೀಗ್ ಸ್ಟೇಜ್, ಸೂಪರ್ 4 ಸ್ಟೇಜ್ನಲ್ಲೂ ಕೂಡ ಧೂಳೆ ಬೀಸಿರುವಂತಹ ಭಾರತ ಫೈನಲ್ನಲ್ಲೂ ಕೂಡ ನಾವೇ ಗೆಲ್ಲೋದು ಅನ್ನುವಂಥ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಕಾನ್ಫಿಡೆನ್ಸ್ ಇರಲಿ, ಆದರೆ ಓವರ್ ಕಾನ್ಫಿಡೆನ್ಸ್ ಬೇಡ ಅನ್ನೋದಷ್ಟೇ ಇಲ್ಲಿರುವಂತಹ ಮನವಿ. ಯಾಕಂದ್ರೆ ಆತ್ಮವಿಶ್ವಾಸ ಅತಿಯಾದ್ರೆ ಮ್ಯಾಚ್ನಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಸೊ ಈ ಮಿಸ್ಟೇಕ್ಸ್ ಮಾಡೋದು ಬೇಡ. ಬ್ಯಾಟಿಂಗ್ ಆರ್ಡರ್ನಲ್ಲಿ ಪ್ರಯೋಗ ಬೇಡ. ಹೌದು, ಇದು ಮೇನ್ ಇಂಪಾರ್ಟೆಂಟ್ ಆಗಿರುವಂತ ಸಂಗತಿ. ಗೌತಮ್ ಗಂಭೀರ್ ಅವರು ಹೆಡ್ ಕೋಚ್ ಆದ್ಮೇಲೆ ಭಾರತ ತಂಡದಲ್ಲಿ ಪ್ರಯೋಗ ನಿಂತೇ ಇಲ್ಲ. ಏಕದಿನ, ಟೆಸ್ಟ್ ಹಾಗೆ ಟಿ20ನಲ್ಲೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಬರ್ತಿದ್ದಾರೆ. ಬ್ಯಾಟಿಂಗ್ ಆರ್ಡರ್ನಲ್ಲಂತೂ ಅದ್ಯಾವ ಲೆಕ್ಕಾಚಾರದಲ್ಲಿ ಸೆಟ್ ಮಾಡ್ತಾರೋ ಅವ್ರಿಗೆ ಗೊತ್ತು. ಟಾಪ್ ಆರ್ಡರ್ ಬ್ಯಾಟರ್ಗಳನ್ನ ಡೆತ್ ಓವರ್ನಲ್ಲಿ ಬ್ಯಾಟ್ ಬೀಸೋಕೆ ಕಳಿಸೋದು, ಆಲ್ರೌಂಡರ್ಗಳನ್ನ ಆರಂಭದಲ್ಲೇ ಕಣಕ್ಕಿಳಿಸೋದು ಮಾಡ್ತಿದ್ದಾರೆ. ಆದ್ರೆ ಇದು ಎಲ್ಲಾ ಟೈಮಲ್ಲೂ ಕೂಡ ವರ್ಕ್ ಆಗೋದಿಲ್ಲ. ಏಷ್ಯಾ ಕಪ್ನಲ್ಲೇ ಆಲ್ರೆಡಿ ಇದನ್ನ ಪ್ರಯೋಗ ಮಾಡಿ ಕೈ ಸುಟ್ಕೊಂಡಿದ್ದಾರೆ. ಸೊ ಮ್ಯಾಚ್ ಏನೋ ಗೆದ್ದಿದ್ದಾರೆ ಅನ್ನೋದೇನೋ ನಿಜ, ಆದ್ರೆ ನಿರೀಕ್ಷಿತ ರನ್ಸ್ ಬಂದಿರಲಿಲ್ಲ. ಹೀಗಾಗಿ ಫೈನಲ್ ಪಂದ್ಯದಲ್ಲಿ ಮತ್ತೊಮ್ಮೆ ಬ್ಯಾಟಿಂಗ್ ಆರ್ಡರ್ನಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ. ಹೀಗಾಗಿ ಬ್ಯಾಟಿಂಗ್ ಆರ್ಡರ್ ಆಸ್ ಯೂಶುವಲ್ ಹೇಗಿರುತ್ತೋ ಹಾಗೆ ಕಣಕ್ಕಿಳಿಸಿದ್ರೆ ಅದು ಪ್ಲಸ್ ಆಗುತ್ತೆ. ಅಭಿಷೇಕ್ ಶರ್ಮಾ ಮೇಲೆ ಡಿಪೆಂಡ್ ಆಗೋದು ಯಾಕೆ? ಟೀಮ್ ಇಂಡಿಯಾದ ಬ್ಯಾಟಿಂಗ್ ಪ್ರದರ್ಶನ ನೋಡಿದಾಗ ಹೀಗೆ ಅನ್ಸೋದು ಗ್ಯಾರಂಟಿ. ಯಾಕಂದ್ರೆ ಫಸ್ಟ್ ಮ್ಯಾಚ್ ನಿಂದ ಹಿಡಿದು ಈವರೆಗೂ ಕೂಡ ಬ್ಯಾಟಿಂಗ್ ನಲ್ಲಿ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಅಭಿಷೇಕ್ ಶರ್ಮಾ ಮಾತ್ರನೇ. ಓಪನಿಂಗ್ ನಲ್ಲಿ ಬಿಗ್ ಹಿಟ್ಗಳ ಮೂಲಕ ಪವರ್ ಪ್ಲೇ ನಲ್ಲಿ ಭದ್ರ ಬುನಾದಿಯನ್ನು ಹಾಕಿಕೊಡ್ತಿದ್ದಾರೆ. ಆದ್ರೆ ಅದನ್ನ ಬಿಗ್ ಸ್ಕೋರ್ ಆಗಿ ಕನ್ವರ್ಟ್ ಮಾಡೋಕೆ ನಂತರದ ಬ್ಯಾಟರ್ಗಳಿಂದ ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ. ಸೊ ಈ ಪಂದ್ಯದಲ್ಲಿ ಅಭಿಷೇಕ್ ಮೇಲೆಯೇ ಡಿಪೆಂಡ್ ಆಗೋದು ಬಿಟ್ಟು ಉಳಿದವರು ಕೂಡ ಸಾಥ್ ಕೊಡ್ಬೇಕಾಗುತ್ತೆ. ಆಗಷ್ಟೇ ಬ್ಯಾಟಿಂಗ್ ಇನ್ನೂ ಕೂಡ ಸೂಪರ್ ಸ್ಟ್ರಾಂಗ್ ಆಗುತ್ತೆ. 9ನೇ ಬಾರಿಗೆ ಟೈಟಲ್ಗೆ ಮುತ್ತಿಡೋಕೆ ಸಾಧ್ಯವಾಗುತ್ತೆ. 16 ಆವೃತ್ತಿಗಳಲ್ಲಿ ಭಾರತವೇ 8 ಬಾರಿ ಚಾಂಪಿಯನ್. ಏಷ್ಯಾ ಕಪ್ ಟೂರ್ನಿಯ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಏಷ್ಯನ್ ರಾಷ್ಟ್ರಗಳಷ್ಟೇ ಆಡೋದು. ಆರಂಭದಲ್ಲಿ 3 ತಂಡಗಳಿಂದ ಶುರುವಾದಂತ ಜರ್ನಿ ಈಗ 8 ತಂಡಗಳವರೆಗೆ ಬಂದು ನಿಂತಿದೆ. ಏಷ್ಯನ್ ಕ್ರಿಕೆಟ್ ಸಮಿತಿಯಿಂದ ಮೊದಲ ಏಷ್ಯಾ ಕಪ್ ಆವೃತ್ತಿಯನ್ನ 1984ರಲ್ಲಿ ನಡೆಸಲಾಗಿತ್ತು. ಭಾರತವೇ ಚೊಚ್ಚಲ ಚಾಂಪಿಯನ್ ಆಗಿತ್ತು. ಇನ್ನು 2ನೇ ಆವೃತ್ತಿ 1986ರಲ್ಲಿ ನಡೆದಿದ್ದು ಶ್ರೀಲಂಕಾ ಚಾಂಪಿಯನ್ ಆಗಿತ್ತು. ಆದ್ರೆ ಈ ಆವೃತ್ತಿಯಲ್ಲಿ ಶ್ರೀಲಂಕಾ ವಿನ್ ಆಗೋಕೆ ಕಾರಣ ಭಾರತ ಈ ಟೂರ್ನಿಯಲ್ಲಿ ಭಾಗವಹಿಸಿರಲಿಲ್ಲ ಅನ್ನೋದು. ಅಂದ್ರೆ ಆ ಟೈಮಲ್ಲಿ ಶ್ರೀಲಂಕಾದಲ್ಲಿ ರಾಜಕೀಯ ಪರಿಸ್ಥಿತಿ ಉದ್ವಿಗ್ನತೆಯಿಂದ ಕೂಡಿದ್ದರಿಂದ ಭಾರತೀಯ ಆಟಗಾರರನ್ನ ಲಂಕಾಗೆ ಕಳಿಸೋಕೆ ಭಾರತ ತಂಡ ಹಿಂದೇಟು ಹಾಕಿತ್ತು. ಹೀಗಾಗಿ ಆ ಟೂರ್ನಿಯಲ್ಲಿ ಭಾರತ ಭಾಗಿಯಾಗಿರ್ಲಿಲ್ಲ. ನಂತರ ಪ್ರತಿ ಆವೃತ್ತಿಯಲ್ಲೂ ಕೂಡ ಭಾಗಿಯಾಗ್ತಾ ಇದೆ. ಹೀಗೆ 1986ರಿಂದ 2023ರವರೆಗೆ ಟೋಟಲ್ ಆಗಿ 16 ಆವೃತ್ತಿಗಳು ನಡೆದಿದ್ದು ಭಾರತ 8 ಬಾರಿ ಚಾಂಪಿಯನ್ ಆಗಿದೆ. ಶ್ರೀಲಂಕಾ 6 ಬಾರಿ ಟೈಟಲ್ ಅನ್ನ ಗೆದ್ದಿದೆ. ಇನ್ನು ಪಾಕಿಸ್ತಾನ 2 ಬಾರಿ ಟ್ರೋಫಿಗೆ ಮುತ್ತಿಕ್ಕಿದೆ. ಇದೀಗ 9ನೇ ಬಾರಿಗೆ ಟ್ರೋಫಿಯನ್ನ ಮುಡಿಗೇರಿಸಿಕೊಳ್ಳೋಕೆ ಭಾರತ ಕೂಡ ತುದಿಗಾಲಲ್ಲಿ ನಿಂತಿದೆ. ಗೆದ್ದು ಬಾ ಭಾರತ ಅಂತ ನಾವು ಕೂಡ ವಿಶ್ ಮಾಡೋಣ. ನಮಸ್ಕಾರ.